ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು KLE ಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಹಿಂದಿನ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ. ಇಂದಿನ ಸಂಚಿಕೆಯಲ್ಲೂ ಕೂಡ ನಮ್ಮೊಂದಿಗಿದ್ದಾರೆ ವೃತ್ತಿಯಿಂದ ಶಿಕ್ಷಕರು, ಪ್ರವೃತ್ತಿಯಿಂದ ಸಾಹಿತ್ಯಾಸಕ್ತಿಯನ್ನು ಹೊಂದಿರುವ ಸಾಂಸ್ಕೃತಿಕ ಸಂಘಟಕರಾದ ಶ್ರೀ ಈಶ್ವರ್ ಮಮದಾಪುರ್ ಅವರು. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಅಭಿಮಾನದ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಇನ್ನು ತಮ್ಮ ಅವಳೆಂದರೆ ಕವನವನ್ನ ದೂರದರ್ಶನದ ತಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾ ಸೋಮಶೇಖರ್ ಅವರು ಉಲ್ಲೇಖ ಮಾಡ್ತಾರೆ, ಹಾಗೇನೆ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸ್ತಾರೆ. ಸರ್, ಯಾರವಳು? ಇದು ಕಲ್ಲಿಗೂ ಮನಸ್ಸಿದೆ ಅಂತಕ್ಕಂಥ ಒಂದು ಕವಿತಾ ಸಂಕಲನದಲ್ಲಿ ಇದು ಬರ್ತದೆ ಮೇಡಮ್. ಕಲ್ಲಿಗೂ ಮನಸ್ಸಿದೆ ಅಂತಕ್ಕಂಥದ್ದು. ಇದು ಈ ಕೃತಿ ಬರುವುದಕ್ಕಿಂತ ಮುಂಚಿತವಾಗಿ ನಮ್ಮ ಸ್ನೇಹಿತರು ಒಂದು ಕವನ ಸಂಕಲನ ಮಾಡ್ತಾರೆ, ಸಂಪಾದನಾ ಸಂಕಲನ ಮಾಡ್ತಾರೆ. ಅದು ತುಮಕೂರು ನಮ್ಮ ಗೆಳೆಯರ ಬಳಗ ಮಾಡಿದ್ದದು, ಹನಿ ಹನಿ ಬಳಗದಿಂದ. ಅವರು ಆ ಸ್ನೇಹಿತರು ಏನು ಮಾಡ್ತಾರೆ ಅಂದರೆ, ಆ ಪುಸ್ತಕವನ್ನು ಚಂದ್ರನ ಟಿ ವಿ ಕಳಿಸಿಬಿಟ್ಟಿರ್ತಾರೆ ಅವರು. ಆ ಪುಸ್ತಕದ ಬಗ್ಗೆ ಕವಿ ಒಂದು ತಟ್ ಅಂತ ಹೇಳುವಾಗ ಪುಸ್ತಕ ಪರಿಚಯವನ್ನು ಮಾಡಲಿಕ್ಕೆ ಹೋಗ್ತಾರೆ ಅವರು. ಎಲ್ಲ ಗೆಳೆಯರು ಕೂಡಿ ಮಾಡಿರ್ತಕ್ಕಂಥ ಪುಸ್ತಕ ಇದು, ಇಂಥ ಪ್ರಯತ್ನ ನಡೀತಿರಬೇಕು ಅಂತಕ್ಕಂಥ ಹೇಳುವಂಥ ಸಂದರ್ಭದೊಳಗೆ ಆ ಪುಸ್ತಕದಲ್ಲಿ ಒಂದು ಕವಿತೆಯನ್ನು ಮಾತ್ರ ಅವರು ಸೆಲೆಕ್ಟ್ ಮಾಡ್ತಾರೆ ತಟ್ಟಂತೆ. ಅದಕ್ಕೆ ಆ ಒಂದು ಕವಿತೆ ಮಾತ್ರ ಅವ್ರಿಗಿಷ್ಟವಾಗಿದ್ದು, ನಾ ಸೋಮಶೇಖರ್ ಅವರು. ನನ್ನ ಅದೃಷ್ಟ ಗೊತ್ತಿಲ್ಲ, ಅವರು ನನ್ನ ಕವಿತೆಯನ್ನು ಅಲ್ಲಿ ಅವರು ವಾಚನ ಮಾಡ್ತಾರೆ. ಆ ಕವಿತೆ ಬಗ್ಗೆ ಅವಳ ಮೆಚ್ಚುಗೆ ಪಟ್ಟುಕೊಂಡು ಅವರು ಅದನ್ನು ಓದ್ತಾರೆ. ಬಹಳ ಖುಷಿ ಕೊಡ್ತಾರೆ ನನಗೆ. ಯಾಕಂತಂದರೆ ದೂರದರ್ಶನದಲ್ಲಿ ಒಂದು ಕವಿತೆ ಆ ಸಂದರ್ಭದೊಳಗೆ ನಂದಿನ್ನೂ ಕವಿತಾ ಸಂಘ ಬಂದಿರಲಿಲ್ಲ ಸ್ವಂತದ್ದು. ಆ ಸಂದರ್ಭ ಅವರು ಇಷ್ಟಪಟ್ಟು ಮೆಚ್ಚುಗೆ ಮಾತಾಡಿದ್ರಲ್ಲ, ಅದು ಖುಷಿ ನಮಗೆ. ಅದು ಒಂದು ರೀತಿಯಿಂದ ಒಂದು ಸರ್ಟಿಫಿಕೇಟ್ ಇದ್ದ ಹಾಗೆ. ಸೊ ಅದನ್ನು ನಾನು ಇಲ್ಲಿ ವಾಚನ ಮಾಡ್ತೇನೆ. ನೀವು ಕೇಳ್ತಾ ಇದ್ದೀರಿ. ಹೆಣ್ಣೆಂದರೆ ಅಂತ ಶೀರ್ಷಿಕೆ ಮೇಡಮ್. ಹೆಣ್ಣೆಂದರೆ, ಹೆಣ್ಣೆಂದರೆ ದೇವತೆ ತೀರಲಾರದ ಭಕ್ತಿ. ಹೆಣ್ಣೆಂದರೆ ದೇವತೆ ತೀರಲಾರದ ಭಕ್ತಿ. ಹೆಣ್ಣೆಂದರೆ ಸುಂದರತೆ, ಹೆಣ್ಣೆಂದರೆ ಸುಂದರತೆ ತೀರಲಾರದ ವರ್ಣನೆ. ಹೆಣ್ಣೆಂದರೆ ತಾಯಿ, ಹೆಣ್ಣೆಂದರೆ ತಾಯಿ ತೀರಲಾರದ ವಾತ್ಸಲ್ಯ. ಹೆಣ್ಣೆಂದರೆ ಪ್ರೇಮ, ಹೆಣ್ಣೆಂದರೆ ಪ್ರೇಮ ತೀರಲಾರದ ಮೋಹ. ಹೆಣ್ಣೆಂದರೆ ನಿಸರ್ಗ, ಹೆಣ್ಣೆಂದರೆ ನಿಸರ್ಗ ತೀರಲಾರದ ಗೌರವ. ಹೆಣ್ಣೆಂದರೆ ಕಲ್ಪನೆ, ಹೆಣ್ಣೆಂದರೆ ಕಲ್ಪನೆ ತೀರಲಾರದ ಕನಸು. ಹೆಣ್ಣೆಂದರೆ ಹೂವು, ಹೆಣ್ಣೆಂದರೆ ಹೂವು ತೀರಲಾರದ ಆಕರ್ಷಣೆ. ಹೆಣ್ಣೆಂದರೆ ಸೃಷ್ಟಿ, ಹೆಣ್ಣೆಂದರೆ ಸೃಷ್ಟಿ ತೀರಲಾಗದ ವೃಷ್ಟಿ. ಹೆಣ್ಣೆಂದರೆ ಭೂಮಿ, ಹೆಣ್ಣೆಂದರೆ ಭೂಮಿ ತೀರಲಾಗದ ಸಹಿಷ್ಣುತೆ. ಹೆಣ್ಣೆಂದರೆ ಪ್ರೀತಿ, ಹೆಣ್ಣೆಂದರೆ ಪ್ರೀತಿ ತೀರಲಾಗದ ಪ್ರೀತಿ ರೀತಿ. ಹೆಣ್ಣೆಂದರೆ ಕಾವ್ಯ, ಹೆಣ್ಣೆಂದರೆ ಕಾವ್ಯ ತೀರಲಾಗದ ಕವಿತೆ. ಹೆಣ್ಣೆಂದರೆ ಕಾವ್ಯ ತೀರಲಾಗದ ಕವಿತೆ. ಹೆಣ್ಣೆಂದರೆ ದೇವತೆ ತೀರಲಾಗದ ಭಕ್ತಿ. ಆ ಹೆಣ್ಣಿನ ಬಗ್ಗೆ ನಾವು ಎಷ್ಟು ಕವಿತೆ ಬರೆದರೂ ಸಹಿತ ಕಡಿಮೆ. ಆ ಹೆಣ್ಣಿನ ಕುರಿತು ನಾವೆಷ್ಟು ಲೇಖನಗಳನ್ನು ಬರೆದರೂ ಕಡಿಮೆ. ಯಾಕಂತಂದರೆ ಆಕೆಯೇ ಸೃಷ್ಟಿ, ವೃಷ್ಟಿ, ಆಕೆಯೇ ತಾಯಿ ಎಲ್ಲವೂ ಇರೋದರಿಂದ ಆ ಹೆಣ್ಣಿನ ಒಂದು ಋಣವನ್ನು ನಾವು ಎಷ್ಟು ತೀರಿಸಿದರೂ ಕಡಿಮೆ ಅಂತ ನನ್ನ ಭಾವನೆ. ಅಂದ್ರೆ ಎಲ್ಲ ಹೆಣ್ಣು ಮಕ್ಕಳಿಗೆ ತಾಯಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಎಲ್ಲರಿಗೂ ತಾವು ಒಂದು ಗೌರವವನ್ನು ಸಲ್ಲಿಸಿದ್ದೀರಾ ತಮ್ಮ ಈ ಕವನದ ಮೂಲಕ ಅಂತಾನೆ ಹೇಳ್ಬೋದು. ನಿಜ ನಿಜ. ಸರ್, ಇನ್ನು ತಮ್ಮ ಒಂದು ಕೃತಿ ಸಾಕಷ್ಟು ಕುತೂಹಲವನ್ನ ಮೂಡಿಸುತ್ತೆ. ಏನಂದ್ರೆ ಕಲ್ಲಿಗೂ ಮನಸ್ಸಿದೆ. ಇವಾಗ ನಾವು ಯಾರಿಗಾರು ಬೈಬೇಕಾದ್ರೆ ನಿಂದೇನ್ ಕಲ್ ಮನಸ್ಸ ಅಂತ ಹೇಳ್ತಿರ್ತೀವಿ, ಕರುಣೆ ಅನ್ನೋದಿಲ್ವಾ ಅಂತ ಬೈತಾ ಇರ್ತೀವಿ. ಈಗ ಕಲ್ಲು ಮನಸ್ಸಿದ್ದವರಿಗೆ ನಾವು ಹೇಳುವಂತ ಪದವನ್ನ ತಾವು ಕಲ್ಲಿಗೂ ಮನಸ್ಸಿದೆ ಅಂತ ಹೇಳ್ತೀವಿ. ಹೇಗೆ ಸರ್ ಅದು? ಹೇಗೆ ಅಂತಂದ್ರೆ, ನಾವು ನೀವು ಹೇಳಿದ್ರಲ್ಲ ಈಗ, ಏನಪ್ಪ ನಿನ್ನ ಮನಸ್ಸು ಎಷ್ಟು ಕಲ್ಲೈತಿ ಅಂತ ಹೇಳ್ತೀವಿ ನಾವು. ಒಂದು ಹೆಣ್ಣು ಸಹಿತ ಹೇಳ್ತಾಳೆ, ನನ್ನ ಗಂಡನ ಮನಸ್ಸು ಭಾಳ ಕಲ್ಲೈತಿ, ಒಟ್ಟು ಅವಾಗ ನಿರ್ದಯಿ ಅನ್ನೋ ರೀತಿಯೊಳಗೆ ಮಾತಾಡ್ತಾಳೆ. ಎಷ್ಟು ಕಲ್ಲೈತೆ ಅಂದ್ರೆ ಕೇಳ್ತಿರ್ತಾಳೆ ತನ್ನ ಗಂಡನ ಬಗ್ಗೆ. ಒಟ್ಟು ಅವನು ಭಾಳ ಕಲ್ಲು ಮನಸ್ಸೈತೆ ಅವನು. ಆದರೆ ಅಪ್ಪ ಹೇಳ್ತೀವಿ ನಾವು, ಅಪ್ಪ ಮತ್ತು ತಾಯಿ ಬಗ್ಗೆ ಮಾತಾಡ್ತೀವಿ ನಾವು. ತಾಯಿ ಮಧುರವಾಗಿರತಕ್ಕಂಥವಳು, ಮನಸ್ಸು ಕೋಮಲ, ಪ್ರೀತಿ ಜಾಸ್ತಿ. ಅಪ್ಪನ ಪ್ರೀತಿ ಇರೋಂಗಿಲ್ಲ, ಆದರೆ ಮುಖದಲ್ಲಿ ಕಠೋರತೆ ಇರ್ತದೆ. ಒಂದೊಂದು ಸಲ ಅಂತೀವಿ ನಾವು, ನಮ್ಮ ಅಪ್ಪ ಕಲ್ಲಿದ್ದಂಗೆ ನಾನು ಏನು ಮಾಡೋದು ಅಂತ. ಆದರೆ ಅಪ್ಪಗೂ ಒಂದು ಮನಸ್ಸದ, ಮಕ್ಕಳ ಬಗ್ಗೆ, ಕುಟುಂಬದ ಬಗ್ಗೆ, ಹೆಂಡತಿಯ ಬಗ್ಗೆ ಕರುಣೆ, ಪ್ರೀತಿ ಇದ್ದೇ ಇರ್ತದೆ, ಹೊರಗೆ ಹೊರಡಿಸೋಂಗಿಲ್ಲ. ಆ ಕಲ್ಲಿನಂಥ ಹೃದಯದೊಳಗೆ ನಾವು ಬಾಹ್ಯವಾಗಿ ಕಂಡರೂ ಸಹಿತ ಆಂತರದಲ್ಲಿರ್ತಕ್ಕಂಥ ಒಂದು ಆ ಪ್ರೀತಿ, ಆ ಕರುಣೆ, ಆ ಮನಸ್ಸನ್ನು ಅರಿಯುವಂಥ ಮನಸ್ಸನ್ನು ನಾವು ಬೆಳೆಸ್ಕೋಬೇಕು. ಅಕಸ್ಮಾತ್ ಆ ಮನಸ್ಸನ್ನು ಬೆಳೆಸ್ಕೊಂಡ್ಬಿಟ್ರೆ ಎಂಥ ಕಲ್ಲು ಹೃದಯ ಇರತಕ್ಕಂಥ ಕಠೋರತಕ್ಕಂಥ ಮನಸ್ಸು ಸಹಿತ ಕರಗ್ತದೆ ಅನ್ನತಕ್ಕಂಥ ಭಾವನೆ ನಂದು. ಆ ಕಠೋರತೆಯ ಹಿಂದಿನ ಒಂದು ಅರಿವನ್ನು, ಅಂತರಂಗವನ್ನು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಎಲ್ಲರೂ, ಅಲ್ವಾ? ಆ ಎಷ್ಟು ಕಷ್ಟದ ಕಠಿಣದನಪ್ಪ ಅಂತ ನಾವು ಬಿಟ್ಟು ತಿಳ್ಕೋರಿಗೆ ಮತ್ತಷ್ಟು ಕಠಿಣ ಆಗ್ತಾನೆ. ಆ ಕರಗುವಂಥ ಕೆಲಸ ನಾವು ಮಾಡಬೇಕಲ್ಲ. ಒಂದು ಶಿಲೆಗೆ ಸಹಿತ ನಾವು ಉಳಿಯಿಂದ ಹೊಡೆದಾಗ ಹೂ ಆಗಿರಳುತ್ತದೆ, ಕಲ್ಲು ಹೂ ಆಗಿರಳುತ್ತದೆ, ಕಲ್ಲು ದೇವರಾಗಿರಳುತ್ತದೆ. ಯಾಕೆ ನಾವು ಮನಸ್ಸನ್ನು ಕಟ್ಟುವಂಥ ಕೆಲಸ ಮಾಡಬಾರ್ದು? ಈ ನಿಟ್ಟಿನೊಳಗೆ ಆ ಶಿರಿಸಿಗೆ ಒಂದು ಕವನ ಓದ್ಲಾ? ಖಂಡಿತ ಸರ್, ಖಂಡಿತ. ಸರಿ ಮೇಡಮ್. ಕಲ್ಲಿಗೂ ಮನಸ್ಸಿದೆ,
ಕಲ್ಲಿಗೂ ಮನಸ್ಸಿದೆ, ಒಂದಿಷ್ಟು ಪ್ರೀತಿ ಇದೆ. ಕಲ್ಲಿಗೂ ಮನಸ್ಸಿದೆ, ಒಂದಿಷ್ಟು ಪ್ರೀತಿ ಇದೆ. ಪ್ರೀತಿಯಿಂದ ಒಂದಿಷ್ಟು ತಟ್ಟಿ ನೋಡು, ಪ್ರೀತಿಯಿಂದ ಒಂದಿಷ್ಟು ತಟ್ಟಿ ನೋಡು, ಒಂದಿಷ್ಟು ಹೂ ಅರಳುತ್ತವೆ, ಒಂದಿಷ್ಟು ಹೂ ಅರಳುತ್ತವೆ. ಪ್ರೀತಿಯ ಮನಸ್ಸು ಬೇಕು, ಪ್ರೀತಿಯ ಮನಸ್ಸು ಬೇಕು. ಪ್ರೀತಿಯೇ ಇಲ್ಲವೆಂದ ಮೇಲೆ ಹೂ ಅರಳುವುದಾದರೂ ಹೇಗೆ? ಪ್ರೀತಿಯೇ ಇಲ್ಲವೆಂದ ಮೇಲೆ ಹೂ ಅರಳುವುದಾದರೂ ಹೇಗೆ? ಕಳೆದುಕೊಂಡಾದ ಮೇಲೆ ಉಳಿದಿದ್ದು ಸಿಹಿಯೋ ಕಹಿಯೋ ಶೇಷವಿದ್ದಷ್ಟೇ ನಮ್ಮದು, ಶೇಷವಿದ್ದಷ್ಟೇ ನಮ್ಮದು. ಕಹಿಯನ್ನು ಅಳಿಸಿ ಸಿಹಿಯನ್ನು ಉಳಿಸಿ, ಕಹಿಯನ್ನು ಅಳಿಸಿ ಸಿಹಿಯನ್ನು ಉಳಿಸಿ, ಮುಳ್ಳನ್ನು ಸರಿಸಿ ಮುಂದಕ್ಕೆ ಸಾಗೋಣ, ಮುಳ್ಳನ್ನು ಸರಿಸಿ ಮುಂದಕ್ಕೆ ಸಾಗೋಣ. ನಾಳೆ ನಮ್ಮದು, ನಿನ್ನೆ ನಿನ್ನೆಗೆ ಇರಲಿ, ನಾಳೆ ನಮ್ಮದು, ನಿನ್ನೆ ನಿನ್ನೆಗೆ ಇರಲಿ. ಸವಿ ನೆನಪುಗಳಷ್ಟೇ ಸಾಕು, ಸವಿ ನೆನಪುಗಳಷ್ಟೇ ಸಾಕು. ಕಲ್ಲಿಗೂ ಮನಸ್ಸಿದೆ, ಒಂದಿಷ್ಟು ಪ್ರೀತಿ ಇದೆ. ಕಲ್ಲಿಗೂ ಮನಸ್ಸಿದೆ, ಒಂದಿಷ್ಟು ಪ್ರೀತಿ ಇದೆ. ಪ್ರೀತಿಯಿಂದ ಒಂದಿಷ್ಟು ತಟ್ಟಿ ನೋಡು, ಒಂದಿಷ್ಟು ಹೂ ಅರಳುತ್ತವೆ, ಒಂದಿಷ್ಟು ಹೂ ಅರಳುತ್ತವೆ. ಧನ್ಯವಾದ ಸರ್. ಈಗ ಈ ಒಂದು ಕವನ ವಾಚನವನ್ನ ಮಾಡ್ಬೇಕಾರೆ ಈಗ ತಮ್ಮ ಕಲ್ಲಿಗೂ ಮನಸ್ಸಿದೆ ಅಂತ ಹೇಳುವಾಗ ಅಪ್ಪನನ್ನ ನೆನೆದ್ರಿ, ಅಪ್ಪನ ಬಗ್ಗೆ ಹೇಳಿದ್ರಿ ಸರ್. ಅಪ್ಪನಿಗಾಗಿ ಯಾವ್ದಾದ್ರು ಒಂದು ಕವನವನ್ನೇನಾದ್ರು ಬರೆದಿದ್ದೀರಾ? ಹೌದು ಮೇಡಮ್, ಬರೆದೇನೆ ಮೇಡಮ್. ಅದು ಅಪ್ಪನ ಬಗ್ಗೆ ಒಂದು ಕವನ ಇದೆ, ಒಂದು ಗಜಲ್ ಓದ್ಬಿಡ್ತೀನಿ ಮೇಡಮ್. ಖಂಡಿತ ಸರ್. ಯಾಕಂದ್ರೆ ಗಜಲ್ ಈಗ ಕವಿತೆಗಳನ್ನು ಓದಿ ಕಾಣಿಸುತ್ತೆ, ಗಜಲ್ ಒಂದು ಓದ್ತೀನಿ ನಮ್ಮ ಅಪ್ಪನ ಬಗ್ಗೆ. ಖಂಡಿತ ಸರ್. ವಿಶೇಷವಾಗಿ ನಾವೆಲ್ಲ ಕಷ್ಟದಿಂದ ಬಂದವರು, ಬಡತನ, ಅಪ್ಪ ಶ್ರಮಿಕ, ಶ್ರಮಜೀವಿ, ಅವತ್ತಿನ ದುಡಿಮೆ ಅವತ್ತಿಗೆ ಅನ್ನ. ಈ ನಿಟ್ಟಿನಲ್ಲಿ ಕಷ್ಟನೋ ಸುಖನೋ ಹೇಗೋ ನಮ್ಮನ್ನು ಬೆಳೆಸಿದರು. ಆ ನೆನಪುಗಳು ನಮ್ಮಲ್ಲಿ ಹಾಗೆ ಇದ್ದೇ ಇರ್ತವೆ. ಆ ದೃಷ್ಟಿಯಿಂದ ಅಪ್ಪನ ಬಗ್ಗೆ ಒಂದು ಬರೀತೀನಿ ಮೇಡಮ್. ಗಜಲ್. ಒಡಲೊಳಗೆ ದುಃಖದ ಸಾಗರವಿದ್ದರೂ ನಗುತ್ತಿದ್ದಾನೆ ನನ್ನಪ್ಪ, ಒಡಲೊಳಗೆ ದುಃಖದ ಸಾಗರವಿದ್ದರೂ ನಗುತ್ತಿದ್ದಾನೆ ನನ್ನಪ್ಪ. ಕಷ್ಟಗಳ ಸರಮಾಲೆ ತೊಟ್ಟುಕೊಂಡರೂ ತೃಪ್ತಿಯಿಂದ ಇದ್ದಾನೆ ನನ್ನಪ್ಪ, ಕಷ್ಟಗಳ ಸರಮಾಲೆ ತೊಟ್ಟುಕೊಂಡರೂ ತೃಪ್ತಿಯಿಂದಿದ್ದಾನೆ ನನ್ನಪ್ಪ. ಇದೀಗ ನಾನು ನಿಮಗೆ ಗಜಲ್ ಬಗ್ಗೆ ಹೇಳಬೇಕಾದ್ರೆ ರದೀಫ್ ಅಂತ ಒಂದು ಬಳಸಿದ್ದೆ ನಾನು ನಿಮಗೆ. ನನ್ನಪ್ಪ ನನ್ನಪ್ಪ ಅಂತ ಬರ್ತದಲ್ಲ ಮೇಡಮ್, ಇದೇ ರದೀಫ್ ಅಂತ ಕರಿತೀವಿ ನಾವು. ಇದು ಕೊನೆ ತನಕ ನನ್ನಪ್ಪ ಅಂತ ಹೋಗುತ್ತೆ. ಇದು ರದೀಫ್ ಸಹಿತ ಗಜಲ್. ಅಕಸ್ಮಾತ್ ನನ್ನಪ್ಪ ಅಂತಕ್ಕಂಥ ತೆಗೆದು ಬಿಟ್ಟುಬಿಟ್ರೆ ಅದು ಕಾಫಿಯ ಗಜಲ್ ಆಗುತ್ತೆ. ಈ ದೃಷ್ಟಿಯಿಂದ ಬೆವರು ಹುಟ್ಟಿ ಇಂಗಿ ಮತ್ತೆ ಬೆವರೊರತೆ ಮಾಮೂಲು, ಬೆವರು ಹುಟ್ಟಿ ಇಂಗಿ ಮತ್ತೆ ಬೆವರೊರತೆ ಮಾಮೂಲು, ಇದ್ದುದರಲ್ಲಿಯೇ ಖುಷಿಯ ಬಿತ್ತಿ ಹೂ ಅರಳಿಸುತ್ತಿದ್ದಾನೆ ನನ್ನಪ್ಪ, ಇದ್ದುದರಲ್ಲಿಯೇ ಖುಷಿಯ ಬಿತ್ತಿ ಹೂ ಅರಳಿಸುತ್ತಿದ್ದಾನೆ ನನ್ನಪ್ಪ. ಒಮ್ಮೊಮ್ಮೆ ಮೋಡಗಳ ದಟ್ಟ ನೆರಳು ಮನೆಯಲ್ಲಿ, ಒಮ್ಮೊಮ್ಮೆ ಮೋಡಗಳ ದಟ್ಟ ನೆರಳು ಮನೆಯಲ್ಲಿ ಬತ್ತಿ ತಾನಾಗಿದ್ದುಕೊಂಡು ಇಂದಿಗೂ ದೀಪವಾಗಿದ್ದಾನೆ ನನ್ನಪ್ಪ, ಬತ್ತಿ ತಾನಾಗಿದ್ದುಕೊಂಡು ಇಂದಿಗೂ ದೀಪವಾಗಿದ್ದಾನೆ ನನ್ನಪ್ಪ. ಒಂಟಿಗಾಲಿನಲ್ಲಿ ದುಡಿದರೂ ಮತ್ತೆ ಸಾಲಗಾರನಾಗಿದ್ದ, ಮನೆಯಲ್ಲಿ ಮಾತ್ರ ಪ್ರೇಮದ ದಾನಶೂರನಾಗಿದ್ದಾನೆ ನನ್ನಪ್ಪ. ಹರಕು ಅಂಗಿಗೆ ತೇಪಿ ಹಬ್ಬದ ಸಂಭ್ರಮಕ್ಕಿಲ್ಲ ಕೊರತೆ, ಹರಕು ಅಂಗಿಗೆ ತೇಪಿ ಹಬ್ಬ ಸಂಭ್ರಮಕ್ಕಿಲ್ಲ ಕೊರತೆ. ನಮಗೆಲ್ಲ ಹೊಸ ಬಟ್ಟೆ ಸಿಹಿ ಉಣ್ಣಿಸಿದ್ದಾನೆ ನನ್ನಪ್ಪ. ಮನೆ ಕಟ್ಟಿ ಮಕ್ಕಳ ಮದುವೆ ಮಾಡಿದ ಸಾಲ ಬಾನೆತ್ತರ, ಮನೆ ಕಟ್ಟಿ ಮಕ್ಕಳ ಮದುವೆ ಮಾಡಿದ ಸಾಲ ಬಾನೆತ್ತರ. ಮುಂದಡಿಗಿಟ್ಟು ಎಲ್ಲರ ಎತ್ತಿಕೊಂಡಿದ್ದಾನೆ ನನ್ನಪ್ಪ, ಮುಂದಡಿಗಿಟ್ಟು ಎಲ್ಲರ ಎತ್ತಿಕೊಂಡಿದ್ದಾನೆ ನನ್ನಪ್ಪ. ವಯಸ್ಸಾಗಿದೆ ಈಗ ಅವಳ ಜೊತೆ ತಾನೊಬ್ಬನೇ ಏಕಾಂತ, ವಯಸ್ಸಾಗಿದೆ ಈಗ ಅವಳ ಜೊತೆ ತಾನೊಬ್ಬನೇ ಏಕಾಂತ. ಮೊಮ್ಮಕ್ಕಳ ಕಂಡಾಗಲೆಲ್ಲ ಅಪ್ಪಿ ಮುದ್ದಿಸುತ್ತಿದ್ದಾನೆ ನನ್ನಪ್ಪ. ಒಬ್ಬ ದಾನವಲ್ಲಿ ಮನ್ಯಾಗ ತಾಯಿ ಜೊತೆಗೆ. ಅಕಸ್ಮಾತ್ ಮೊಮ್ಮಕ್ಕಳ ಕಣ್ಮುಂದು ಕಂಡ್ರೆ ಮರಿತಾನ, ಅಪ್ಕೋತಾನ, ಮತ್ತು ಅವ ತಮ್ಮನಿ ತಾವು ಹೋಗ್ಬಿಡ್ತಾವ. ಮೊಮ್ಮಕ್ಕಳ ಕಂಡಾಗಲೆಲ್ಲ ಅಪ್ಪಿ ಮುದ್ದಿಸುತ್ತಿದ್ದಾನೆ ನನ್ನಪ್ಪ. ಯಾವುದನ್ನೂ ಮರಿತಿಲ್ಲ ನೆನಪುಗಳ ಹೊರತೆ ಅವನದು, ಯಾವುದನ್ನೂ ಮರಿತಿಲ್ಲ ನೆನಪುಗಳ ಹೊರತೆ ಅವನದು. ಅವುಗಳಿಗೆ ಪ್ರೀತಿಯ ಎಣ್ಣೆ ಇಂದಿಗೂ ಸವರಿದ್ದಾನೆ ನನ್ನಪ್ಪ, ಅವುಗಳಿಗೆ ಪ್ರೀತಿಯ ಎಣ್ಣೆಯನ್ನ ಇಂದಿಗೂ ಸವರಿದ್ದಾನೆ ನನ್ನಪ್ಪ. ಈಶ್ವರನ ಅನುಗ್ರಹದಿಂದ ಇಂದಿಗೂ ಸುದೃಢ ಸ್ವಾಭಿಮಾನಿ, ಈಶ್ವರನ ಅನುಗ್ರಹದಿಂದ ಇಂದಿಗೂ ಸದೃಢ ಆದರೆ ಸ್ವಾಭಿಮಾನಿ. ಭೇಟಿಯಾದಾಗಲೊಮ್ಮೆ ಅದೇ ಪ್ರೀತಿಯ ಹೊರತೆಯಲ್ಲಿ ಎತ್ತಿಕೊಳ್ಳುತ್ತಿದ್ದಾನೆ ನನ್ನಪ್ಪ. ಒಡಲೊಳಗೆ ದುಃಖದ ಸಾಗರವಿದ್ದರೂ ನಗುತ್ತಿದ್ದಾನೆ ನನ್ನಪ್ಪ. ಕಷ್ಟಗಳ ಸರಮಾಲೆ ತೊಟ್ಟುಕೊಂಡರೂ ತೃಪ್ತಿಯಿಂದಿದ್ದಾನೆ ನನ್ನಪ್ಪ. ಒಟ್ಟಿನಲ್ಲಿ ಎಲೆಮರೆ ಕಾಯಿ ಅಂತಿದ್ದಾನೆ ನನ್ನಪ್ಪ. ಅಂದ್ರೆ ತುಂಬಾ ಅದ್ಭುತವಾಗಿತ್ತು. ಹೌದು ಮೇಡಮ್. ಯಾಕಂದ್ರೆ ಅಪ್ಪಂದಿಗೆ ನಾವು ಅಪ್ಪ ಇರಲಿ ತಾಯಿ ಇರಲಿ ಅಷ್ಟೇ ನಾವು ಬೆಲೆ ಕಟ್ಟಕ್ಕೆ ಸಾಧ್ಯ ಆಗೋದಿಲ್ಲ. ಮಕ್ಕಳಿಗೆ ಕಷ್ಟಗಳನ್ನ ನಾವು ತೋರಿಸ್ಕೊಳ್ಳೋಕೆ ಹೋಗೋದಿಲ್ಲ. ಇಷ್ಟೆಲ್ಲ ಮಾಡಿದ್ರು ಸಹಿತ ಮಕ್ಕಳು ಸೊಸೆ ಮನೆಯಿಂದ ಹೊರಗೂ ಬೇರೆ ಕಡೆ ಇದ್ರೂ ಸಹಿತ ತಾಯಿ ತಂದೆ ಇಬ್ಬರೇ ಇದ್ರೂ ಸಹಿತ ಮಕ್ಕಳನ್ನ ಮರಿಯೋದಿಲ್ಲ, ಮಕ್ಕಳನ್ನೂ ಮರೆಯಂಗಿಲ್ಲ. ಬಂದಾಗ ತನ್ನ ಕಷ್ಟ ಹೇಳ್ಕೊಳ್ಳೋಕ್ಕೆ ಸಂಕೋಚ ಪಡ್ತಾನೆ, ಯಾಕಂದ್ರೆ ನಾವು ಸ್ವಾಭಿಮಾನಿ ಅಂತ. ಖಂಡಿತ ಸರ್. ಸರ್, ಇನ್ನು ತಾವು ಗೋಕಾಕ್ ತಾಲೂಕಿನ ದರ್ಶನ ಅನ್ನೋ ಒಂದು ಕೃತಿಯನ್ನ ಬರೀತೀರಾ, ಅದು ಎಲ್ಲರ ಪ್ರಶಂಸೆಗೆ ಕೂಡ ಪಾತ್ರವಾಗುತ್ತೆ. ತಮ್ಮ ಆ ಕೃತಿಯಲ್ಲಿ ಓದುಗನಿಗೆ ಏನೆಲ್ಲ ಸಿಗುತ್ತಾ ಹೋಗುತ್ತೆ ಸರ್ ಗೋಕಾಕ್ನ ಬಗ್ಗೆ? ಹೌದು ಮೇಡಮ್. ಅದು ನನಗೆ
ನಮ್ಮ ಶಿಕ್ಷಣ ಇಲಾಖೆ ಒಂದು ಸಂದರ್ಭದಲ್ಲಿ ಜಿಲ್ಲೆಯ ಒಂದು ಸಮೀಕ್ಷೆಯನ್ನು ಜಿಲ್ಲಾ ದರ್ಶನ ತಿಳ್ಕೊಂಡು ಸಮೀಕ್ಷೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ನಮ್ಮ ಶಿಕ್ಷಕರ ಬಗ್ಗೆ ಕೊಟ್ಟಿತ್ತು. ಆ ಸಂದರ್ಭದೊಳಗೆ ಗೋಕಾಕ್ ತಾಲೂಕಿನಿಂದ ನನಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತು. ಆವಾಗ ಡಾಕ್ಟರ್ ನಮ್ಮ ಜಿ ಬಿ ಮನಿಕೇರಿ ಸಾಹೇಬರು ಈ ಬೆಳಗಾವಿಗೆ ಇಲ್ಲಿ ಇದ್ದರು. ಆಮೇಲೆ ಸಿದ್ಧಲಿಂಗ ಹಿರೇಮಠ ಅವರು ಆಯುಕ್ತರಾಗಿದ್ದರು. ಆ ಸಂದರ್ಭದೊಳಗೆ ಗೋಕಾಕ್ ತಾಲೂಕಿನ ಬಗ್ಗೆ ಒಂದು ಸಮೀಕ್ಷೆ ಮಾಡಿರಿ, ಒಂದು ಕೃತಿಯನ್ನು ಮಾಡಿರಿ, ಅದು ಜಿಲ್ಲಾ ಒಂದು ಗ್ರಂಥಕ್ಕೆ ನಾವು ತಗೋತೀವಿ ಅನ್ನತಕ್ಕಂಥ ಒಂದು ಕೊಟ್ಟರು. ಆ ಸಂದರ್ಭದೊಳಗೆ ಆ ಅವಕಾಶವನ್ನು ನಾನು ಬಳಸ್ಕೊಂಡೆ. ಗೋಕಾಕದ ಸುತ್ತಲೂ ನಾನು ತಿರುಗಾಡಿಬಿಟ್ಟು ಅಲಿದಾಟು ಮಾಡಿ ಸಂದರ್ಶನ ನೋಡಿ ಭೇಟಿಯಾಗಿ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಿದೆ. ಆ ಇಲಾಖೆಗೆ ಎಷ್ಟು ಬೇಕೋ ಅದೆಲ್ಲ ಅವ್ರಿಗೆ ಕೊಟ್ಟೆ. ಮುಗಿದ ನಂತರ ಮತ್ತಷ್ಟು ಸೇರಿಸಿಕೊಂಡು ನನ್ನದೇ ಆಗಿರ್ತಕ್ಕಂಥ ಒಂದು ಸಂಪನ್ಮೂಲ ಮತ್ತಷ್ಟು ಕೂಡಿಸಿಕೊಂಡು ಒಂದು ಪುಸ್ತಕವನ್ನು ಮಾಡಿದೆ. ಅದು ಗೋಕಾಕ್ ತಾಲೂಕಾ ದರ್ಶನ ಅಂತ. ಈ ಗೋಕಾಕ್ ತಾಲೂಕಾ ದರ್ಶನ ತಂದಾಗ ಸಹಜವಾಗಿ ಇಲ್ಲಿ ಇದರ ಮೂಲ ಉದ್ದೇಶ ಏನಾಗಿತ್ತಂದರೆ, ಈ ಗೋಕಾಕ್ ಅನ್ನತಕ್ಕಂಥ ಹೆಸರು ಹೇಗೆ ಬಂತು, ಗೋಕಾಕದ ಒಟ್ಟು ವಿಸ್ತೀರ್ಣ, ಭೌಗೋಳಿಕ ಹಿನ್ನೆಲೆ, ಇತಿಹಾಸದ ಹಿನ್ನೆಲೆ, ಪರಿಸರ ಅವನ್ನೆಲ್ಲ ಇಲ್ಲಿ ತುಂಬಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಜೊತೆಗೆ ಗೋಕಾಕದಲ್ಲಿರ್ತಕ್ಕಂಥ ಒಂದು ನಿಸರ್ಗ, ಆ ಪರಿಸರ ಅಂತ ಹೇಳ್ತೀವಿ. ಉದಾಹರಣೆಗಾಗಿ ಗೋಕಾಕದಲ್ಲಿ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಗೋಕಾಕ್ ಜಲಪಾತ ಇರ್ಬೋದು, ಆ ಜಲಪಾತ ಇರ್ಬೋದು, ಮತ್ತು ಬೇರೆ ಬೇರೆ ನಮ್ಮ ನದಿಗಳು, ಅಲ್ಲಿರ್ತಕ್ಕಂಥ ಒಂದು ಪರಿಸರ ಇರ್ಬೋದು, ಇವನ್ನೆಲ್ಲವನ್ನು ಇದರೊಳಗೆ ನಾನು ಕೊಟ್ಟಿದ್ದೀನಿ. ಜೊತೆಗೆ ಗೋಕಾಕದ ಜನಸಂಖ್ಯೆ ಕೊಟ್ಟಿದ್ದೀನಿ. ಗೋಕಾಕದ ತಾಲೂಕಿನಲ್ಲಿರತಕ್ಕಂಥ ಇಲಾಖೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ, ಶಿಕ್ಷಣ ಇಲಾಖೆಯನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿರ್ತಕ್ಕಂಥ ಮಠಗಳು, ಗೋಕಾಕ ತಾಲೂಕಿನ ಮುಖ್ಯವಾಗಿ ಪಂಚಮಠಗಳು ಬರ್ತಾವೆ. ಅದು ಅರಬಾವಿ ಮಠ ಬರ್ತದೆ, ಸಾವಳಗಿ ಮಠ ಬರ್ತದೆ, ಆಮೇಲೆ ತವು ಮಠ ಅಂತ ಬರ್ತದೆ, ಅಂಕಲಿ ಮಠ ಅಂತ ಬರ್ತದೆ, ಮರಡಿ ಮಠ ಬರ್ತದೆ. ಜೊತೆಗೆ ನಮ್ಮ ಶೂನ್ಯ ಸಂಪಾದನ ಮಠ ಇನ್ನೊಂದಿದೆ. ಆ ಮಠಗಳ ಬಗ್ಗೆ ಪರಿಚಯವನ್ನು ಕೊಟ್ಟಿದ್ದೀನಿ. ಗೋಕಾಕದ ಗುಡಿಗಳ ಬಗ್ಗೆ, ಅಮೂಲ್ಯ ಗುಡಿಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮಸೀದಿಗಳ ಬಗ್ಗೆ ಕೊಟ್ಟಿದ್ದೀನಿ. ದರ್ಗಾ ಎಷ್ಟು ಬರ್ತಾವೆ ಅವನ ಬಗ್ಗೆ ಕೊಟ್ಟಿದ್ದೀನಿ. ಜೊತೆಗೆ ಗೋಕಾಕದ ಸಾಂಸ್ಕೃತಿಕ ಪರಿಸರವನ್ನು, ಗೋಕಾಕದ ಕವಿಗಳ ಬಗ್ಗೆ, ಹಿಂದೆ ಆಗಿ ಹೋಗಿರತಕ್ಕಂಥ ಅನೇಕ ಮಹತ್ವದ ಕವಿಗಳು, ಅವರು ಬೆಡಗೇರಿ ಕೃಷ್ಣ ಶರ್ಮ ಇರ್ಬೋದು, ಬಸವರಾಜ ಕಟ್ಟಿಮನಿ ಇರ್ಬೋದು, ಕುಂದನಗಾರ ಸಾಹೇಬ್ರು ಇರ್ಬೋದು, ಕೃಷ್ಣಮೂರ್ತಿ ಪುರಾಣಿಕ ಇರ್ಬೋದು, ಡಾಕ್ಟರ್ DC ಪಾಟೀಲ್ ಸಾಹೇಬ್ರು ಇರ್ಬೋದು, ಇವರೆಲ್ಲರ ಬಗ್ಗೆ, ನಮ್ಮ ಸಪ್ತರ್ಷಿಗಳಲ್ಲಿ ಕೇಲಿ ಸಪ್ತರ್ಷಿಗಳಲ್ಲಿ ಒಬ್ಬರಾಗಿರತಕ್ಕಂಥ ಹೂಗಾರ ಇರ್ಬೋದು, ಬಿ ಹೂಗಾರ ಇರ್ಬೋದು, ಬಹುತೇಕ ಇವರೆಲ್ಲರ ಬಗ್ಗೆ ಎಷ್ಟು ಸಾಧ್ಯವೋ ಅಷ್ಟು ಕಟ್ಟಿಕೊಡ್ಲಿಕ್ಕೆ ನಾನು ಇಲ್ಲಿ ಪ್ರಯತ್ನ ಮಾಡಿದ್ದೀನಿ. ಒಟ್ಟಾರೆಯಾಗಿ ಸಾಹಿತ್ಯ ಬತ್ತು, ಶಿಕ್ಷಣ ಬತ್ತು, ಸಾಂಸ್ಕೃತಿಕ ಬತ್ತು, ಪರಿಸರ ಬತ್ತು, ಇವೆಲ್ಲರ ಬಗ್ಗೆ ನಾನು ಈ ಪುಸ್ತಕದಲ್ಲಿ ಕೊಟ್ಟಿದ್ದೀನಿ. ಜೊತೆಗೆ ಗೋಕಾಕದಲ್ಲಿರ್ತಕ್ಕಂಥ ಕಂದಾಯ ಗ್ರಾಮಗಳು, ಹಳ್ಳಿಗಳು ಎಷ್ಟದಾವ, ಜಿಲ್ಲಾ ಪಂಚಾಯತ್ ಎಷ್ಟದಾವ, ತಾಲೂಕ್ ಪಂಚಾಯತ್ ಎಷ್ಟದಾವ, ಆ ಊರುಗಳ ಒಂದು ಇದನ್ನು ಕೊಡಲಿಕ್ಕೆ ಈ ಪುಸ್ತಕದಲ್ಲಿ ಮಾಡಿದೆ. ಒಟ್ಟಾರೆಯಾಗಿ ಇದೊಂದು ಮುಂದಿನ ವಿದ್ಯಾರ್ಥಿಗಳಿಗೆ, ಮುಂದಿನ ವಿದ್ಯಾರ್ಥಿಗಳಿಗೆ ಒಂದು ಅಧ್ಯಯನ ಕೃತಿ ಆಗಲಿಕ್ಕೆ ಅಡ್ಡಿ ಇಲ್ಲ ಅಂತ ನನ್ನ ಭಾವನೆ. ಖಂಡಿತ ಸರ್. ಸರ್, ಈಗ ಕಳೆದ ಒಂದು 25 ವರ್ಷಗಳಿಂದ ಕನ್ನಡ ನಾಡು ನುಡಿ ಪರವಾದಂತಹ ಸಂಘಟನೆಗಳೊಂದಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ಕನ್ನಡಕ್ಕೆ ಒಂದು ಶಾಸ್ತ್ರೀಯ ಸ್ಥಾನಮಾನ ಸಿಗಬೇಕು ಅಂತ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತೀರಾ. ಅದರ ಬಗ್ಗೆ ಮಾತಾಡೋದಾದ್ರೆ ಸರ್. ಸಹಜವಾಗಿ ಮೇಡಮ್, ನಾನು ಪ್ರಾರಂಭದಲ್ಲಿ ಸಂಘಟನೆಗಳ ಜೊತೆಗೆ ನಾನು ಕೂಡಿಕೊಂಡು ನನ್ನ ಅದೊಂದು ಆಸಕ್ತಿಯೂ ಇತ್ತು. ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಜೊತೆಗೆ ಗೋಕಾಕದಲ್ಲಿ ಸಾಹಿತ್ಯ ಚಿಂತನ ಕಮ್ಮಟ ಅಂತ ತಿಳ್ಕೊಂಡು ಅದರಲ್ಲಿ ಸಂಸ್ಥಾಪಕ ಸಂಚಾಲಕನಾಗಿ ದುಡಿದೆ ಸುಮಾರು 2-3 ವರ್ಷ. ತದನ್ನು ಸಿರಿಯಣ್ಣ ವೇದಿಕೆಯಲ್ಲಿ ಮಾಡಿದೆ. ಚುಟುಕು ಸಾಹಿತ್ಯ ಪರಿಷತ್ತು ಅನ್ನತಕ್ಕಂಥ ಒಂದು ಸಂಘಟನೆಯೊಳಗೆ ಅಧ್ಯಕ್ಷನಾಗಿಯೂ ಸಹಿತ ಅಲ್ಲಿ ಕೆಲಸ ಮಾಡಿದೆ. ಇವತ್ತು ರಾಜ್ಯ ಮಟ್ಟದಲ್ಲಿ ಕಾಯುಕೂಟ ಕನ್ನಡ ಬಳಗವನ್ನು ಕಟ್ಕೊಂಡ್ಬಿಟ್ಟು ಅದನ್ನು ಆ ರೀತಿಯೊಳಗೆ ಕೆಲಸ ಮಾಡ್ತಾಯಿದ್ದೀನಿ. ಇದೆಲ್ಲ ಮಾಡೋದ್ರ ಜೊತೆಗೆ ಸಂದರ್ಭದೊಳಗೆ ಹಲವಾರು ಸಲ ನಾನು ಮೈಸೂರಿಗೆ ಹೋಗ್ತಕ್ಕಂಥ ಸಂದರ್ಭ ಇತ್ತು, ಬೆಂಗಳೂರು ಮೈಸೂರು ಹೋಗ್ತ ಸಂದರ್ಭ ಇತ್ತು. ಆ ಸಂದರ್ಭದೊಳಗೆ ಈಗ ನೀವು ಹೇಳಿದ್ರಲ್ಲ ಶಾಸ್ತ್ರೀಯ ಸ್ಥಾನಮಾನಕ್ಕಾಗಿ ಹೋರಾಟ ಇದ್ದಂಥ ಸಂದರ್ಭದೊಳಗೆ ಮೈಸೂರಲ್ಲಿ ಡಾಕ್ಟರ್ ದೇ ಜವರೇಗೌಡ ಅವರು ಶಾಸ್ತ್ರೀಯ ಸ್ಥಾನಮಾನಕ್ಕಾಗಿ ಭಾಳ ದೊಡ್ಡದಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾರೆ, ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ, ಧರಣಿಗಳನ್ನು ಮಾಡ್ತಾರೆ. ನಾನು ಮೈಸೂರಿಗೆ ಹೋದಾಗ ಒಮ್ಮೆ ದೇಜಾಗ ಅವರಿಗೆ ಆಗಲಿ, ಅಲ್ಲಿರ್ತಕ್ಕ ಡಾಕ್ಟರ್ ನಮ್ಮ MGR ಅರಸ್ ಅವ್ರ ಜೊತೆಗೆ ಆಗಲಿ, ಅಲ್ಲಿ ಪ್ರಮುಖ ಸಾಹಿತ್ಯರ ಜೊತೆಗೆ ನನ್ನ ಹೋಗೋದು ಭೇಟಿಯಾಗೋದು ಇದ್ದೇ ಇತ್ತು. ಆ ಸಂದರ್ಭದಾಗ ಅವರು ಧರಣಿ ಸತ್ಯಾಗ್ರಹ ಕೂತಾಗ ಒಂದು ಸಲ ಬೆಂಗಳೂರಾಗೂ ಬಂದಲ್ಲಿ ಕುಂಡಿರ್ತಾರೆ ಇದರಲ್ಲಿ ದೇಜಾಗ ಒಂದು ಶಾಸ್ತ್ರೀಯ ಸ್ಥಾನಮಾನಕ್ಕಾಗಿ ಅನೇಕ ಹಿರಿಯ ಸಾಹಿತ್ಯಗಳು ಕೂತಿರ್ತಾರೆ, ಕಂಬಾರವರು ಬಂದಿರ್ತಾರೆ. ಅಂಥ ಸಂದರ್ಭದೊಳಗೆ ನಾನು ಸಹಿತ 1-2 ಸಲ ಹೋಗಿ ಅಲ್ಲಿ ಕೂತಿದ್ದೆ. ಜೊತೆಗೆ ಒಂದು ದಿವಸ ನಾನು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಇದ್ದಾಗ ಸಂದರ್ಭದೊಳಗೆ ನಮ್ಮ ಬೆಳಗಾವಿಯ LS ಶಾಸ್ತ್ರಿ ಅವರು ಜೊತೆಗೂಡಿ ನಮ್ಮ ದೇಶಕ್ಕೆ ಅವ್ರನ್ನ ಇಲ್ಲಿ ಕರೆಸ್ತಾರೆ. ಶಾಸ್ತ್ರೀಯ ಸ್ಥಾನಮಾನಕ್ಕಾಗಿ ಒಂದು ಮನವಿಯನ್ನು ಕೊಡಲಿಕ್ಕೆ DC ಆಫೀಸಿಗೆ ಹೋಗಿ, ನಮ್ಮ ಚೆನ್ನಮ್ಮ ಸರ್ಕಲಿಂದ DC ಆಫೀಸ್ ತನಕ ಹೋಗಿ ಮನವಿ ಕೊಡುವಂಥ ಸಂದರ್ಭದೊಳಗೆ ಅವಾಗೂ ಸಹಿತ LS ಶಾಸ್ತ್ರಿ ಅವ್ರ ಜೊತೆಗೂಡಿ ದೇಜಾಗೌರ ಒಂದು ನೇತೃತ್ವದೊಳಗೆ ನಾನು ಪಾಲ್ಗೊಂಡು ಆ ಶಾಸ್ತ್ರೀಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದೆ. ಕೊನೆಗೆ ಆ ಶಾಸ್ತ್ರೀಯ ಸ್ಥಾನಮಾನ ನಮಗೆ ದಕ್ಕಿತ್ತು ಅನ್ನತಕ್ಕಂಥದ್ದು ಎರಡನೇ ಮತ್ತು ಮುಂದಿನ ಒಂದು ಬೇರೆ ಚರ್ಚೆದು ಮಾತು. ಸರ್, ಈಗ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರೋದ್ರಿಂದ ಏನಾದರೂ ಸಕಾರಾತ್ಮಕ ಬದಲಾವಣೆಯನ್ನು ಕಾಣ್ಬೋದಾ ನಾವು ಕನ್ನಡ ನಾಡಲ್ಲಿ? ನಿರೀಕ್ಷೆ ಬಹಳ ಇತ್ತು ಕನ್ನಡಿಗರಲ್ಲಿ. ಆ ನಿರೀಕ್ಷೆ ಅಷ್ಟರ ಮಟ್ಟಿಗೆ ಈಡೇರಿಲ್ಲ.
ಅನುದಾನ, ಆ ಕಾರ್ಯಚಟುವಟಿಕೆಗಳು ಇನ್ನೂ ಸಾಕಷ್ಟು ಆಗಬೇಕಾಗಿದೆ. ಅದಕ್ಕೆ ಬಹಳ ದೊಡ್ಡ ಇರತಕ್ಕಂಥ ಕನ್ನಡ ಚಿಂತನಕರು ಸಾಹಿತಿಗಳು ಆಗೋದು, ದೊಡ್ಡ ಚಿಂತನಕರು ಅದರ ಬಗ್ಗೆ ಕುರಿತು ಮತ್ತೊಮ್ಮೆ ಆ ಚಿಂತನ ಸಮಾವೇಶ ಆಗಬೇಕು. ಯಾಕಂತಂದರೆ ನೀವು ಕೇಳಿದ್ದು ಬಹಳ ಮುಖ್ಯವಾಗಿರೋ ಪ್ರಶ್ನೆ ಇದು. ಶಾಸ್ತ್ರೀಯ ಸ್ಥಾನಮಾನ ಸಿಕ್ತು, ಅದು ಸಫಲ ಆಗಿದ್ದೇನೆ ಅಂತ ಯಾಕಾಗಿಲ್ಲ ಅನ್ನತಕ್ಕಂಥದ್ದು ನಮ್ಮ ರಾಜ್ಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಚಿಂತನೆಗಳು ಆಗಬೇಕು. ಬಹುಶಃ ಅದು ಯಾಕೋ ಆಗ್ತಾ ಇಲ್ಲ ಅನ್ನತಕ್ಕಂಥ ಕೊರಗು ನನ್ನಲ್ಲಿದೆ. ಆಗಬೇಕು ಮೇಡಮ್. ಸರ್, ಇನ್ನು ತಮಗೆ ಒಂದು ಸಾಹಿತ್ಯ ಮತ್ತು ಸಾಮಾಜಿಕ ಸೇವೆ ಜೊತೆಗೆ ಶಿಕ್ಷಣ ಮತ್ತು ಕುಟುಂಬ ಈ ಥರ ಸಮಯವನ್ನು ಹೇಗೆ ತಾವು ವಿನಿಯೋಗಿಸ್ತೀರಾ? ಹೌದು ಮೇಡಮ್, ಅದು ಇವತ್ತಿಗೂ ನನಗೆ ಕಷ್ಟನೇ. ಯಾಕಂತಂದರೆ ನಮ್ಮ ಪತ್ನಿ ಆಕೆಯು ಟೀಚರು. ಸುಮಾರು ಅಲ್ಲಿಂದ ಒಂದು 10-12 ಕಿಲೋಮೀಟ್ರ್ ಆಚೆ ಹೋಗಬೇಕು. ನಾನು 15 ಕಿಲೋಮೀಟ್ರ್ ಆಚೆಗೆ ಹೋಗ್ತೀನಿ. ಸಾಯಂಕಾಲ ಬರ್ಬೇಕಾದ್ರೆ 6-7 ಗಂಟೆ ಆಗ್ತದೆ. ಮನೆಯಲ್ಲಿ ನಾನೊಬ್ಬನೇ ಇರೋದ್ರಿಂದ, ಅಂದರೆ ಗಂಡು ಮಕ್ಕಳಲ್ಲಿ 2 ಹೆಣ್ಣುಮಕ್ಕಳು ನನಗೆ. ಅವರು ಕಲಿತಾ ಇದ್ದಾರೆ, ಬೇರೆ ಕಡೆ ಇರೋದ್ರಿಂದ ಅವರು ಬೇರೆ ಕಡೆ ಇರ್ತಾರೆ. ಮನೆಯ ಕುಟುಂಬದ ಕೆಲಸಗಳನ್ನು ನೋಡಿಕೊಂಡು ಸಾಹಿತ್ಯದ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸಬೇಕಾಗ್ತದೆ, ಸಂಘಟನೆಗಳಲ್ಲಿ ಭಾಗವಹಿಸಬೇಕಾಗ್ತದೆ. ಮನೆಯ ಕುಟುಂಬ ನೋಡ್ಕೋಬೇಕು. ಒಂದು ರೇಷನ್ ತರಬೇಕಾದ್ರೆ ನಾವು ಹೋಗಬೇಕಾಗ್ತದೆ, ಮಾರ್ಕೆಟ್ ಹೋಗಬೇಕಾಗ್ತದೆ, ಏನೇನು ಬರ್ತವೆ ಕುಟುಂಬದ ಬಂದೇ ಬರ್ತದೆ, ಅವೆಲ್ಲ ನೋಡ್ಕೋಬೇಕಾಗ್ತದೆ. ಸಾಹಿತ್ಯಿಕ ಸಂಘಟನೆಗಳಲ್ಲಿ ಸ್ವಲ್ಪ ಪಾಲ್ಗೊಳ್ಬೇಕಾಗ್ತದೆ. ಇದನ್ನೆಲ್ಲ ನಿಭಾಯಿಸಿಕೊಂಡು ಬರವಣಿಗೆಗೆ ನಾವು ಸಮಯವನ್ನು ಕೊಡಬೇಕಾಗ್ತದೆ. ಬರವಣಿಗೆ ಸಮಯವನ್ನು ಕೊಡಬೇಕಾಗಿತ್ತಂದ್ರೆ ಅದಕ್ಕಿಂತ ಮುಂಚಿತವಾಗಿ ನಾವು ಓದುವಿಕೆಗೆ ಸಮಯವನ್ನು ಕೊಡಬೇಕು. ಇದು ಬಹಳ ಮುಖ್ಯ. ಓದುವಿಕೆ ಗಟ್ಟಿ ಇದ್ದರೆ, ಓದುವಿಕೆ ಮನದಟ್ಟಾದರೆ ಮಾತ್ರ ಬರವಣಿಗೆ ಚೆನ್ನಾಗಿ ಮೂಡುತ್ತದೆ ಅನ್ನತಕ್ಕಂಥದ್ದು. ಹೀಗಾಗಿ ಓದಿಕೆಗೂ ನಾನು ಸಮಯವನ್ನು ಮೀಸಲಿಡ್ತಾ ಇದ್ದೇನೆ ಮತ್ತು ತದನಂತರದಲ್ಲಿ ಬರವಣಿಗೆಗೂ ಸಹಿತ ನಾನು ಮೀಸಲಿಡ್ತಾ ಇದ್ದೇನೆ. ಅದನ್ನ ಸಮಯವನ್ನು ನಾನೇ ಹೊಂದಿಸ್ಕೋಬೇಕು. ಅದು ರಾತ್ರಿ ಹಚ್ಕೊಂಡಿರ್ತೀನೋ ಬೆಳಗ್ಗೆ ಜಲ್ದಿ ಹೇಳ್ತೀನೋ ಅದು ಬೇರೆ ಮಾತು. ಆ ಸಮಯವನ್ನು ನಾನೇ ಹೊಂದಿಸ್ಕೋಬೇಕಾಗ್ತದೆ. ಹೀಗಾಗಿ ಸ್ವಲ್ಪ ಕಷ್ಟ ಆಗ್ತದೆ. ಅದನ್ನು ನಾನು ಒಂದು ಸಾಧನೆ ಅಂತ ಬಂದಾಗ ನನ್ನದೇ ಆಗಿರೋದ ಕೊಡುಗೆ ಅಂತ ಕೊಡಬೇಕು ಅಂತ ಒಂದು ನನ್ನ ಮನದಲ್ಲಿ ಇರೋದ್ರಿಂದ ಅದನ್ನು ನಾನು ಹೊಂದಿಸ್ಕೋತಾ ಇದ್ದೇನೆ ಮೇಡಮ್. ಸರ್, ಈಗ ಇನ್ನು ತಮಗೆ ಬಂದಂತಹ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ, ಯಾಕಂದ್ರೆ ಪ್ರಶಸ್ತಿ ಪುರಸ್ಕಾರಗಳು ಹೊಗಳಿಕೆ ಏನಾಗುತ್ತೆ ಅಂದ್ರೆ ಸ್ಫೂರ್ತಿ ಕೊಡುತ್ತೆ, ಇನ್ನೂ ಹೆಚ್ಚು ನಾ ಏನಾದ್ರು ಸಾಧನೆ ಮಾಡಬೇಕು ಅಂತ. ಹಾಗಾಗಿ ಖಂಡಿತ ಪ್ರಶಸ್ತಿಗಳು ನೀವು ಹೇಳಿದಾಗೆ ಬೇಕು. ಈಗ ಪ್ರಶಸ್ತಿ ತಂದಾಗ ದೊಡ್ಡದಾಗಿರತಕ್ಕಂಥ ಒಂದು ಕಿರೀಟ ಕೊಟ್ಟು ಸರ್ಟಿಫಿಕೇಟ್ ಕೊಡಬೇಕು ಅನ್ನೋದು ಮಾಕಿಲ್ಲ, ಅದು ಮುಖ್ಯ ಅಲ್ಲ. ಬೆನ್ನು ತಟ್ಟುವಿಕೆ ಅನ್ನೋದಿಲ್ಲ, ಅದು ಮತ್ತಷ್ಟು ಉತ್ತೇಜನ ಕೊಡ್ತದೆ. ಬೆನ್ನು ತಟ್ಟುವಿಕೆ ನನಗನಿಸಿದ ಮಟ್ಟಿಗೆ ಒಂದು ಮಗು ಒಂದು ಪ್ರಶ್ನೆ ಕೊಟ್ಟಿರ್ತೀವಿ, ಉತ್ತರ ಬಡಿಸ್ಕೊಂಡ್ಬರ್ತಾನೆ, ಒಂದು ಲೆಕ್ಕ ಕೊಟ್ಟಿರ್ತೀನಿ, ಒಂದು ಬಿಡಿಸ್ಕೊಂಡ್ಬರ್ತಾನೆ, ಎಲ್ಲೋ ಒಂಚೂರು ತಪ್ಪಿರುತ್ತದೆ. ನೀನು ಚೆನ್ನಾಗಿ ಬರೆದಿದ್ದೀವಿ ಮಗನೇ ಅಂತಂದ್ರೆ ನಾನು ಸ್ವಲ್ಪ ಬೆನ್ನು ತಟ್ಟಿಬಿಟ್ರೆ ಸಾಕು. ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಮಗು ಬೇಕಾಗಿಲ್ಲ. ಖಂಡಿತ ಸರ್, ಅಲ್ವಾ? ಆದ್ದರಿಂದ ಈ ಕವಿಗಳಿಗೆ ಏನು ಬೇಕಂತಂದ್ರೆ 2 ಕಿವಿಗಳು ಬೇಕು. ಚೆನ್ನಾಗಿ ಬರೆದಿದೆ ಕವಿತೆ ಅಂತ ನಮ್ಮ ಹಿರಿಯರು ಏನಾದರೂ ಬೆನ್ನು ತಟ್ಟಿಬಿಟ್ರೆ ಸಾಕು, ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಬೇಕಾಗಿಲ್ಲ ನಮಗೆ. ಮತ್ತೊಂದೆರಡು ಕವಿತೆ ಹುಟ್ಟುಬಿಡ್ತದೆ. ನಿಜವಾದ ಪ್ರಶಸ್ತಿ ಅಂದರೆ ಇದೆ ಅಲ್ವಾ? ಆದರೂ ಸಹಿತ ಏನೋ ಒಂದಿಷ್ಟು ಸಣ್ಣ ಪುಟ್ಟ ಈ ಒಂದು ತೊಡಗುವಿಕೆಯನ್ನು, ಬರವಣಿಗೆಯನ್ನು ಕಂಡುಬಿಟ್ಟು ಒಂದಿಷ್ಟು ಪ್ರಶಸ್ತಿಗಳು ಸಿಕ್ಕಿವೆ. ರಾಜ್ಯ ಮಟ್ಟದಲ್ಲಿ ಸಿಕ್ಕಿದೆ, ಜಿಲ್ಲಾ ಮಟ್ಟದಲ್ಲಿ ಸಿಕ್ಕಿದೆ. ಅನೇಕ ಸಂಘ ಸಂಸ್ಥೆಗಳು ನನಗೆ ಗೌರವವನ್ನು ಕೊಟ್ಟಿದ್ದಾರೆ, ಸನ್ಮಾನವನ್ನು ಮಾಡಿದ್ದಾರೆ. ಮಠಾಧೀಶರು ಸಹಿತ ಗುರುತಿಸಿ ನನಗೆ ಗೌರವವನ್ನು ಕೊಟ್ಟಿದ್ದಾರೆ, ಸನ್ಮಾನ ಮಾಡಿದ್ದಾರೆ. ಅವೆಲ್ಲ ನನಗೆ ಉತ್ತೇಜನ ಕೊಡಲಿಕ್ಕೆ ಇನ್ನಷ್ಟು ನನಗೆ ಕೆಲಸ ಇದೆಯಪ್ಪ, ನೀನು ಮಾಡಬೇಕಾಗಿದೆ, ನೆನಪಿಟ್ಟುಕೊಂಡು ಮಾಡು ಅನ್ನತಕ್ಕಂಥ ಒಂದು ಸೂಚ್ಯವಾಗಿ ತಿಳಿಸುವಂಥ ಒಂದು ಕೆಲಸವನ್ನು ಈ ಪ್ರಶಸ್ತಿಗಳ ಮೂಲಕ ಮಾಡಿದ್ದಾರೆ ಅಂತ ನಾನು ತಿಳ್ಕೊತೀನಿ. ಖಂಡಿತ ಸರ್. ಸರ್, ಇನ್ನು ಕಾರ್ಯಕ್ರಮದುದ್ದಕ್ಕೂ ತಾವಾಡಿದ ಮಾತುಗಳು ಬರಹಗಾರರಿಗೆ ಸ್ಫೂರ್ತಿದಾಯಕವೇ ಆಗಿತ್ತು. ಈಗ ಸಂಕ್ಷಿಪ್ತವಾಗಿ ಯುವ ಬರಹಗಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೌದಮ್ಮ, ಯುವ ಬರಹಗಾರಿಗೆ ಹೇಳಬೇಕಂತಂದರೆ ಮೊದಲನೇದಾಗಿ ಇವತ್ತು ಎಲ್ಲೋ ಒಂದು ಕಡೆಗೆ ನಾವು ಮೊಬೈಲ್ ಮತ್ತು ಕಂಪ್ಯೂಟರ್ ಯುಗದಲ್ಲಿ ಇರೋದರಿಂದ ಪುಸ್ತಕಗಳ ಓದುವಿಕೆ ಎಲ್ಲೋ ಕಡಿಮೆ ಆಗ್ತಾ ಇದೆಯೋ ಅನ್ನತಕ್ಕಂಥ ಒಂದು ಕೊರಗು ನಮಗೆ ಇದ್ದೇ ಇದೆ ಅಲ್ವಾ? ಮೊಬೈಲು ಯಾಕೆ ಬೇಕು, ಎಷ್ಟು ಬೇಕು, ಅದನ್ನು ನಮ್ಮ ಜ್ಞಾನಕ್ಕಾಗಿ ಮಾತ್ರ ಬಳಕೆ ಮಾಡ್ಕೋಬೇಕು ಮೊಬೈಲನ್ನು. ನಾವು ಅದನ್ನು ಬಿಟ್ಟು ಮನೋರಂಜನೆಗಾಗಿಯೋ ಮತ್ತೊಂದು ಯಾವುದೋ ಒಂದು ಹವ್ಯಾಸಕ್ಕಾಗಿಯೋ, ಬೇರೆ ಮತ್ತಿನ್ನೊಂದು ಯಾವುದೋ ಒಂದು ತೆರನಾದ ಹವ್ಯಾಸಕ್ಕಾಗಿಯೋ ನಾವು ಮೊಬೈಲ್ಗಳನ್ನು ಬಳಸುವಂಥ ಯೋಜನಾಂಗವನ್ನು ನಾವು ನೋಡ್ತಾ ಇದ್ದೀವಿ. ಅದನ್ನು ಬಿಟ್ಟು ನಾವು ಮೊಬೈಲನ್ನು ಜ್ಞಾನಕ್ಕೆ ಉಪಯೋಗ ಮಾಡ್ಕೊಬಿಟ್ರಿ, ಒಳ್ಳೆಯ ಜ್ಞಾನ ಸಿಗ್ತದೆ, ಒಳ್ಳೆಯ ಕೋಟ್ಗಳು ಸಿಗ್ತಾವೆ, ನಿಮಗೆ ನಾಣ್ಣುಡಿಗಳು ಸಿಗ್ತಾವೆ, ಒಳ್ಳೆಯ ಮೊಬೈಲದಲ್ಲಿ ಸಹಿತ ಪುಸ್ತಕಗಳನ್ನು ಸಹಿತ ನಾವು ಅವುಗಳನ್ನು PDF ಸಹಿತ ನಾವು ತಗೋಬಹುದು. ಅನೇಕ ಚಿಂತನೆಗಳು ಸಹಿತ ಬರ್ತಾವೆ, ಅವನು ತಗೋರಿ. ಇದರಿಂದ ಜ್ಞಾನ ಉತ್ತೇಜನಗೊಳ್ಳುತ್ತದೆ. ತನ್ನ ಮೂಲಕವಾಗಿ ಎಲ್ಲಿಯೋ ನೀವು ಮೊಬೈಲದಲ್ಲೋ ಕಂಪ್ಯೂಟರ್ದಲ್ಲಿ ಕಂಡಿರ್ತಕ್ಕಂಥ ಒಳ್ಳೆಯ ಒಂದು ಪುಸ್ತಕದ ಬಗ್ಗೆ ನಿಮಗೆ ಕಂಡು ಬತ್ತಂದರೆ, ಒಬ್ಬ ಒಳ್ಳೆಯ ಲೇಖಕ ಕವಿಯ ಬಗ್ಗೆ ಮಾಹಿತಿ ನಿಮಗೆ ಸಿಕ್ಕಿಬಿಟ್ರೆ, ನಿಮಗೆ ಪುಸ್ತಕಾಲಯದಲ್ಲಿ ಪುಸ್ತಕಗಳು ಸಿಗ್ತಾವೆ, ಆ ಕವಿಯ ಅಡ್ರೆಸ್ ಸಿಗ್ತದೆ, ಸಂಪರ್ಕ ಮಾಡಿರಿ, ಆ ಪುಸ್ತಕಗಳನ್ನು ತರಿಸ್ಕೋರಿ, ಓದ್ರಿ. ಮನೆಯಲ್ಲಿ ಒಂದು ಸಣ್ಣ ಗ್ರಂಥಾಲಯನಾದರೂ ಸಹಿತ ನೀವು ಇಟ್ಕೊಳ್ರಿ. ನಿಮ್ಮ ಆಸಕ್ತಿ ಇರತಕ್ಕಂಥ ಪುಸ್ತಕಗಳನ್ನು ನಿಮ್ಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಪುಸ್ತಕಗಳನ್ನು ಸಂಗ್ರಹ ಮಾಡಿರಿ. ಪುಸ್ತಕವೇ ನಿಜವಾದ ಮಿತ್ರ, ಪುಸ್ತಕವೇ ನಿಜವಾದ ಆಸ್ತಿ, ಪುಸ್ತಕವೇ ನಿಜವಾದಂಥ ಒಬ್ಬ ಶ್ರೇಷ್ಠ ಅಮೂಲ್ಯ ಸಲಹೆಗಾರ, ಗುರು. ಆತ ಕಳೆದು ಹೋಗುವುದಿಲ್ಲ.
ಅವುಗಳನ್ನು ನಾವು ಮನೆಯಲ್ಲಿ ಇವತ್ತಿನ ಯುವಕರು ಅದನ್ನ ಇಟ್ಕೋಬೇಕು. ಮತ್ತು ಒಳ್ಳೆಯ ಸಜ್ಜನರ ಸಂಘವನ್ನು ಮಾಡಿರಿ. ಒಬ್ಬ ಶಿಕ್ಷಕರ ಸಂಘ ಮಾಡಿರಿ, ಒಬ್ಬ ಗುರುವಿನ ಸಂಘ ಮಾಡಿರಿ, ಒಬ್ಬ ಓದು ಬರವಣಿಗೆ ಗೊತ್ತಿರತಕ್ಕಂಥ ಒಬ್ಬ ಮಿತ್ರನನ್ನು ಸಂಘ ಮಾಡಿರಿ. ಸಜ್ಜನರ ಸಂಘ ಹೆಜ್ಜೇನು ಸವದಂತಿ ಅಂತ. ಆದ್ದರಿಂದ ಸಜ್ಜನರ ಸಂಘ ಇವತ್ತು ಯೋಜನೆ ಮಾಡಲಿ. ಒಳ್ಳೆಯ ಪುಸ್ತಕಗಳನ್ನು ಓದಬೇಕು, ಸಿಗ್ತಾವೆ ಪುಸ್ತಕ. ಆದರೂ ಸಹಿತ ನನ್ನ ನೋಡ್ರಿ, ಇವತ್ತು ಅನೇಕ ನನ್ನ ಮಿತ್ರರು, ಸ್ನೇಹಿತರು, ಅನೇಕ ವಿದ್ಯಾರ್ಥಿಗಳು ಸಹಿತ ಇವತ್ತು ನನ್ನ ಪುಸ್ತಕಗಳನ್ನು ಆನ್ಲೈನ್ ಮೂಲಕವಾಗಿ ಕೊಂಡ್ಕೋತಾರೆ ಮೇಡಮ್. ಕಾರಣ ಇಷ್ಟೇ, ನಮ್ಮ ಬರವಣಿಗೆ ಅವರಿಗೆ ಮುಟ್ತಾ ಇದೆಯಲ್ಲ, ಅದು ನನಗೆ ತೃಪ್ತಿ. ಆ ನಿಟ್ಟಿನಲ್ಲಿ ಸಹಿತ ಆ ಕೆಲಸಗಳು ಆಗಬೇಕು ಅಂತ ನಾನು ಬಯಸ್ತಿದ್ದೀನಿ. ಸರ್, ಇನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಂದ ಕಿವಿ ಮಾತು ಅನ್ನೋದಾದರೆ ನಮ್ಮ ಕೇಳಿ ಧ್ವನಿಯ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ವಿದ್ಯಾರ್ಥಿಗಳಿಗೆ ನಾನು ಒಬ್ಬ ಶಿಕ್ಷಕನಾಗಿಯೂ ಒಬ್ಬ ಕವಿಯಾಗಿಯೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಬಾಲ್ಯದ ಜೀವನ ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಬಾಲ್ಯದಲ್ಲಿ ನೀವೇನು ನಮ್ಮ ಹವ್ಯಾಸಗಳನ್ನು ನೀವೇನು ಗಟ್ಟಿಗೊಳಿಸ್ತೀರಿ, ಅದೇ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಫಲವನ್ನು ಕೊಡ್ತದೆ, ನಿಮಗೆ ಒಳ್ಳೆಯ ಫಲವನ್ನು ಕೊಟ್ಟುಬಿಡ್ತದೆ. ಆದ್ದರಿಂದ ಒಳ್ಳೆಯ ಪುಸ್ತಕಗಳನ್ನು ಓದಿರಿ. ಗುರುಗಳು ಹೇಳಿಕೊಟ್ಟಿರ್ತಕ್ಕಂಥ ಪಾಠವನ್ನು ತಪ್ಪದೇ ಮಾಡಿರಿ. ಒಳ್ಳೆಯ ಪುಸ್ತಕಗಳನ್ನು ಓದೋದ್ರಿಂದ ಜ್ಞಾನ ವಿಕಾಸವಂತದ ಸಜ್ಜನರಾಗಿ ಸಮಾಜದಲ್ಲಿ ನೀವು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆಯ ಪುಸ್ತಕಗಳು ಸಂಗಾತಿಗಳನ್ನ ಇಟ್ಕೋರಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅಂಕಗಳು ಬೇಕು. ನಾನಿಲ್ಲ ಅಂತ ಹೇಳೋದಿಲ್ಲ, ಪದೇ ಹೇಳ್ತಾ ಇದ್ದೀನಿ. ಇವತ್ತು ನೀವು 90% ತೊಗೊಲಿಕ್ಕೂ ಪರವಾಗಿಲ್ಲ, ನೀವು 60% ತೊಗೊಂಡ್ರೂ ಪರವಾಗಿಲ್ಲ. ಆದರೆ ಒಬ್ಬ ಅತ್ಯುತ್ತಮ ವ್ಯಕ್ತಿಯಾಗಿ ಸಮಾಜದಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಐತೋ ನಿಲ್ಲೋ, ಸದ್ಗುಣ ಸಂಪನ್ನನಾಗಿ, ದೇಶಭಕ್ತನಾಗಿ, ಸಮಾಜಮುಖಿಯಾಗಿ, ಗುರುವಿಗೆ ಒಬ್ಬ ಒಳ್ಳೆಯ ವಿದ್ಯಾರ್ಥಿಯಾಗಿ, ತಂದೆ ತಾಯಿಗೆ ಒಬ್ಬ ತಕ್ಕ ಮಗನಾಗಿ ಇರಲಿಕ್ಕೆ ನಾವು ಸಾಧ್ಯ ಐತೋ ನಿಲ್ಲೋ? ಹಾಗಾದ್ರೆ 90% ಬೇಕೇನೋ? ಇಲ್ಲ. ಆದ್ದರಿಂದ ಮಾನವೀಯ ಮೌಲ್ಯಗಳನ್ನು, ಸಮಾಜಮುಖಿ ಮೌಲ್ಯಗಳನ್ನು ಬಾಲ್ಯದಿಂದಲೇ ತುಂಬಿಕೊಂಡು ಒಳ್ಳೆಯ ಪುಸ್ತಕ ಓದ್ಕೊಂಡ್ಬಿಟ್ಟು ಸಮಾಜಕ್ಕೆ ತಕ್ಕ ಮಕ್ಕಳಾಗಿ, ಗುರುವಿಗೆ ತಕ್ಕ ಮಗನಾಗಿ ನೀವು ಬೆಳಿಬೇಕು ಅಂತ ನಾನು ಇವತ್ತಿನ ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡ್ಕೋತೀನಿ. ಖಂಡಿತ ಸರ್, ತಮ್ಮ ಅನುಭವದ ಮಾತುಗಳು ಹಾಗೆಯೇ ತಮ್ಮ ಜೀವನ ನಮ್ಮ ಕೇಳುಗರಿಗೆ ಸ್ಫೂರ್ತಿಯಾಗುತ್ತೆ. ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ. ನೀವೆಲ್ಲ ನಮಗೆ ಈ ಕೇಳಿ ವೇಣು ಒಳಗಾಗಲಿ ಸ್ವತಃ ತಾವು ಪಾಪ ನನಗೆ ಪ್ರೀತಿಯಿಂದ ಇಲ್ಲಿ ಬರಮಾಡಿಕೊಂಡಿದ್ದೀರಿ. ನನಗೆ ಒಂದು ಅವಕಾಶ ಕೊಟ್ಟಿದ್ದೀರಿ. ಕೇಳಿ ಅನ್ನತಕ್ಕಂಥ ಭಾಳ ದೊಡ್ಡ ಸಂಸ್ಥೆ. ಪ್ರಭಾಕರ್ ಕೋರಿ ಇರ್ಬೋದು, ಅವ್ರ ಬಳಗಿರ್ಬೋದು, ಈ ನಾಡಿಗೆ ಭಾಳ ದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದೆ ಕೇಲಿ ಸಂಸ್ಥೆ. ಇವತ್ತು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿಯೂ ಸಹಿತ ಅನೇಕ ಒಂದು ಒಳ್ಳೆಯ ಕೆಲಸಗಳನ್ನು ಈ ಕೇಲಿ ಸಂಸ್ಥೆ ಮಾಡ್ತಾ ಇದೆ. ಅದಕ್ಕೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ತಡವಾದರೂ ಪರವಾಗಿಲ್ಲ, ನಾನು ಬಂದಿದ್ದೀನಿ, ನಿಮ್ಮ ಜೊತೆಗೆ ಪಾಲ್ಗೊಂಡಿದ್ದೀನಿ, ಅವಕಾಶ ಕೊಟ್ಟಿದ್ದೀರಿ. ತುಂಬ ಧನ್ಯವಾದ. ಸ್ನೇಹಿತರೆ, ಇದುವರೆಗೂ ನಮ್ಮ ಸಂಸ್ಕೃತಿ ಸಂಭ್ರಮ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಶಿಕ್ಷಕರು, ಸಾಹಿತಿಗಳು, ಸಾಂಸ್ಕೃತಿಕ ಸಂಘಟಕರು ಆದ ಶ್ರೀ ಈಶ್ವರ್ ಮಮದಾಪುರ್ ಅವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣು ಧ್ವನಿ 90.4 FM. ನಮಸ್ಕಾರ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात। KLE का हाथ आपके साथ, आपके साथ। KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ KLE Society's Dr. Prabhakar Kore Super Speciality Hospital and Medical Research Center, Nehru Nagar, Pelagavi. Call 08312473777. KLE ಕನಸು ನನ್ನ ಸದಾ